ಪೇಟಿಎಮ್ನಲ್ಲಿ ನೀವು ಈ ರೀತಿ ಒಂದು ಆಧಾರ್ ಕಾರ್ಡ್ ಆಪ್ಷನ್ನ ನೋಡಿರೋದೇ ಇಲ್ಲ. ಅದು ಗೈಸ್ 2025 ಹೊಸ ಅಪ್ಡೇಟು ಪೇಟಿಎಮ್ನಲ್ಲಿ ನೀವು ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಪೇಟಿಎಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಯಾರ ಹತ್ರ ಏನಾದರೂ ATM ಕಾರ್ಡ್ ಇಲ್ಲ ಅಂದ್ರೂ ಕೂಡ ಆಧಾರ್ ಕಾರ್ಡ್ ಮುಖಾಂತರ ತುಂಬಾ ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ಪೇಟಿಎಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಯಾರಿಗೆ ಬೇಕಾದರೂ ಅಮೌಂಟನ್ನು ಕಳಿಸ್ಬೋದು. ಮತ್ತು ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಅದು ಯಾವ ರೀತಿಯಿಂದ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಪೇಟಿಎಮ್ ಅಪ್ಲಿಕೇಶನನ್ನು ನೀವು ಏನು ಮಾಡಬೇಕಾಗುತ್ತೆ, ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದರೂ ಅನ್ಇನ್ಸ್ಟಾಲ್ ಮಾಡಿ, ಅಥವಾ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟಾದರೂ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ ಅಂತಂದರೆ ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಈ ಒಂದು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ನಿಮ್ಮ ಬ್ಯಾಂಕ್ ಆ್ಯಡ್ ಮಾಡ್ಕೊಂಡಿರಲ್ಲ ಅಲ್ವಾ, ಸೊ ವಿಡಿಯೋನ ನೋಡ್ತಿರ್ತೀರ ಯಾವ ರೀತಿ ಆಧಾರ್ ಕಾರ್ಡ್ ಮುಖಾಂತರ ನಾವು ಈ ಒಂದು ಪೇಟಿಎಮ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಯೂಟ್ಯೂಬ್ನಲ್ಲಿ ಈ ಒಂದು ನಮ್ಮ ಒಂದು ವಿಡಿಯೋನ ನೋಡುವಂಥ ಟೈಮ್ನಲ್ಲಿ ಈ ಟೈಟಲ್ ಇರುತ್ತೆ ನೋಡಿ. ಟೈಟಲ್ ಅಂದರೆ ಇದೇನೆ, ಈ ವಿಡಿಯೋ ಕೆಳಗಡೆ ಏನಿರುತ್ತೆ ಟೆಕ್ಸ್ಟು, ಇದು ಬಂದು ಟೈಟಲ್ ಆಗಿರುತ್ತೆ. ಜಸ್ಟ್ ಈ ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಆಗಿದ ನಂತರ ಇಲ್ಲಿ ಪೇಟಿಎಮ್ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಪೇಟಿಎಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ನೀವು ಪೇಟಿಎಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ATM ಕಾರ್ಡ್ ಇಲ್ಲದೇನೆ. ಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತಲ್ವ, ಓಪನ್ ಆಗಿದ ನಂತರ ಇಲ್ಲಿ ಪೇಟಿಎಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಕ್ಕೆ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು ನೀವು ಓಪನ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ, ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ಈ ಒಂದು ಪೇಟಿಎಮ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಕೇಳುತ್ತೆ. ಕಂಪ್ಲೀಟ್ ಆಗಿದ ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಎಂಟರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ಸ್ಗಳನ್ನ ಕೇಳುತ್ತೆ. ಕೆಲವೊಂದು ಆಪ್ಷನ್ಸ್ಗಳಿಗೆ ನೀವು ಅಲೋನ ಕೊಟ್ಟರೆ ಅಂದರೆ 5 ಡಿಜಿಟ್ OTP ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಬರುತ್ತೆ. ಮತ್ತು ಇಲ್ಲಿ ಆಟೋ ಫಿಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಲಿ ಬಂದಂಥ OTP ಏನಾಗುತ್ತೆ ಅಂದರೆ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ ನಂತರ ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ದು ಈ ಒಂದು ಪೇಟಿಎಮ್ ಅಪ್ಲಿಕೇಶನ್ದು ಮೇನ್ ಡ್ಯಾಶ್ ಬೋರ್ಡ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಈ ರೀತಿ. ಸಮ್ಟೈಮ್ಸ್ ನಿಮಗೆ ಸೆಂಟ್ರಲ್ಲೇ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತು ಅಂದರೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕೇಳಿಲ್ಲ ಅಂದರೆ ಲೆಫ್ಟ್ ಸೈಡ್ ಪ್ರೊಫೈಲ್ ಇರುತ್ತೆ ನೋಡಿ, ಟಾಪಲ್ಲಿ ನನ್ನ ಫೋಟೋ ಇದೆ ಬಟ್ ನಿಮ್ಮ ಫೋಟೋ ಇರೋದಿಲ್ಲ. ಈ ಒಂದು ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸ್ತಿದೆ ನೋಡ್ತಿರ್ಬೋದು. ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟು ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಕೇಳುತ್ತೆ. ಈ ಒಂದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಪಾಪ್ಯುಲರ್ ಇರುವಂಥದ್ದು ಅದರದ್ದು ಲೋಗೋನು ಕಾಣಿಸುತ್ತೆ, ಸ್ಟಾರ್ಟಿಂಗಲ್ಲೇ ಇರುತ್ತೆ. ಸ್ವಲ್ಪ ಪಾಪ್ಯುಲರ್ ಇಲ್ಲದೇ ಇರುವಂಥದ್ದು ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಸಿಗುತ್ತೆ ಬ್ಯಾಂಕ್ಗಳು. ಇಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಅಂದರೆ ಎಂಟರ್ ದ ಬ್ಯಾಂಕ್ ನೇಮ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ನಿಮ್ಮ ಬ್ಯಾಂಕ್ ನೇಮ್ ಏನಿರುತ್ತೋ ಆ ಬ್ಯಾಂಕ್ ನೇಮ್ ಎಂಟ್ರ್ ಮಾಡೋದ್ರಿ ಅಂದರೆ ಬರುತ್ತೆ. ಕರ್ನಾಟಕ ಬ್ಯಾಂಕ್ ಆಗಿರೋದ್ರಿಂದ ನಾನು ಕರ್ನಾಟಕ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಬಂದಿದೆ, ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ, ಸಿಮ್ 1 ಸಿಮ್ 2 ಅಂತ. ಸಿಮ್ 1 ಲಿಂಕ್ ಆಗಿದ್ರೆ ಸಿಮ್ 1, ಸಿಮ್ 2 ಲಿಂಕ್ ಆಗಿದ್ರೆ ಸಿಮ್ 2 ಕೊಟ್ರಿ ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಯೂಸ್ ಡೆಬಿಟ್ ಕಾರ್ಡ್ ಮತ್ತು ಯೂಸ್ ಆಧಾರ್ ಕಾರ್ಡ್ ಅಂತ 2 ಆಪ್ಷನ್ ನಿಮಗೆ ಬರುತ್ತೆ. ನೋಡ್ತಿರ್ಬೋದು, ಮೊದಲೆಲ್ಲ ನಮಗೆ ಯೂಸ್ ಡೆಬಿಟ್ ಕಾರ್ಡ್ ಅಷ್ಟೇ ಬರ್ತಿದ್ದು, ಡೈರೆಕ್ಟ್ ತೊಗೊಂಡ್ಬಿಡೋದು. ಇವಾಗ ಆಧಾರ್ ಕಾರ್ಡ್ ಕೂಡ ಬಂದಿದೆ. ನೀವು ನನ್ನ ಒಂದು ಲಿಂಕ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಒಂದು ಆಪ್ಷನ್ ಕೂಡ ನಿಮಗೆ ಬೇಗನೆ ಬರುತ್ತೆ, ಅಪ್ಡೇಟೆಡ್ ವರ್ಷನ್ನು. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಇರೋದ್ರ ಮುಖಾಂತರ. ಇಲ್ಲಿ ಈ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಆಧಾರ್ ಕಾರ್ಡಲ್ಲಿರುವಂಥ ಸ್ಟಾರ್ಟಿಂಗ್ 6 ನಂಬರ್ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಸ್ಟಾರ್ಟಿಂಗ್ 6 ನಂಬರ್ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಇರುತ್ತೆ ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ ಕಡೆಯಿಂದನೂ ಕೂಡ 6 ಡಿಜಿಟ್ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಕೆಲವೊಂದು ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಅಂದರೆ 4 ಪಿನ್ ಸೆಟ್ ಮಾಡಿ 6 ಪಿನ್ ಸೆಟ್ ಮಾಡಿ ಅಂತ ಕೇಳುತ್ತೆ. ಇದು ಸೆಕ್ಯೂರಿಟಿ ರೀಸನಿಗೋಸ್ಕರ. ನಾವು ಮೊಬೈಲಿಗೆ ಯಾವ ರೀತಿ ಲಾಕ್ನ ಸೆಟ್ ಮಾಡ್ಕೊಂಡಿರ್ತೀವಿ ಅಂದರೆ ಪಾಸ್ವರ್ಡ್ನ ಲಾಕ್ ಆಗಿ ಸೆಟ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಪೇಟಿಎಮಲ್ಲಿ ಯಾರಿಗಾದ್ರೂ ಅಮೌಂಟ್ನ ಕಳಿಸ್ಬೇಕು ಅಂತ ಅಂದರೆ ನಾವು ಈ ಲಾಕ್ನ ಸೆಟ್ ಮಾಡ್ಕೊಂಡಿರ್ತೀವಲ್ಲ, 4 ನಂಬರ್ ಏನು ಕೊಟ್ಟಿರ್ತೀವೋ ಅದು ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಅಮೌಂಟ್ ಎಂಟರ್ ಮಾಡಿ ಸೆಂಡ್ ಮಾಡೋ ಟೈಮ್ನಲ್ಲಿ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹೋಗೋದು, ಓಕೆನಾ? ಏಕೆಂದರೆ ಬೇರೆಯವರು ನಿಮ್ಮ ಮೊಬೈಲ್ ತೊಗೊಂಡು ಅಮೌಂಟ್ನ ಕಳ್ಸ್ಕೊಂಬಿಡ್ಬೋದಲ್ವಾ, ನಿಮಗೆ ಮಾತ್ರ ಪಿನ್ ಗೊತ್ತಿರುತ್ತೆ. ಸೊ ನೆನಪಲ್ಲಿ ಇಟ್ಕೊಂಡಿರುವಂಥದ್ದನ್ನು ಎಂಟರ್ ಮಾಡಿ. ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ
ಕೇಳುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಏನು ಎಂಟರ್ ಮಾಡಿದ್ರು ಅದನ್ನೇ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಪಿನ್ ಕೊಡೋದನ್ನ ನೀವು ನೆನಪಲ್ಲಿ ಇಟ್ಕೊಬೇಕು. ನೋಡ್ತಿರ್ಬೋದು ಕರ್ನಾಟಕ ಬ್ಯಾಂಕು ಪ್ರೈಮರಿ ಅಕೌಂಟಿಗೆ ಸೆಟ್ ಆಯಿತು. ಪೇಟಿಎಮ್ಮಲ್ಲಿ ಯಾವುದೇ ಒಂದು ಅಮೌಂಟ್ ಬಂದರೂ ಕೂಡ ಈ ಒಂದು ಅಕೌಂಟಿಗೆ ಹೋಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಯಾರಿಗಾದ್ರೂ ₹1 ಸೆಂಡ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ₹100ವರೆಗೂ. ಸೊ ಇಲ್ಲಿ ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ನೀವು ನಂಬರ್ ಎಂಟರ್ ಮಾಡಿದ್ರು ಕೂಡ ಅವ್ರ ಬ್ಯಾಂಕ್ ನೇಮ್ ತೋರಿಸುತ್ತೆ, ಅಮೌಂಟ್ ಸೆಂಡ್ ಮಾಡ್ಬೋದು. ಅಥವಾ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿದೆ ಅಂತಂದರೆ ಅವ್ರ ನೇಮ್ ಏನಿರುತ್ತೋ ಆ ನೇಮನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಸಾಗರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಚಾರ್ಟ್ ಇದೆ, ಸೊ ನಾನು ಚಾರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಪೇ ಅಂತ ನಿಮಗೆ ಲೆಫ್ಟ್ ಸೈಡಲ್ಲಿ ಆಪ್ಷನ್ ಇರುತ್ತೆ. ಈ ಒಂದು ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಪೇ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನೀವು ₹1 ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ₹1 ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರು. 1,000, 10,000, 20,000, 50,000, 1,00,000 ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರ್. ಓಕೆನಾ. ಜಸ್ಟ್ ₹1 ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಯಾಕೆಂತಂದರೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕಲ್ವ, ಅದಕ್ಕೋಸ್ಕರ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಅದರಿಂದ. ಇಲ್ಲಿ ಪೇ ಸೆಕ್ಯೂರ್ಲಿ ಅಂತ ಇರುತ್ತೆ ನೋಡಿ. ಪೇ ಸೆಕ್ಯೂರ್ಲಿ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಪೇ ಸೆಕ್ಯೂರ್ಲಿ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಮೊದಲೇ ಹೇಳ್ಕೊಟ್ಟೆ ಅಲ್ವಾ, ಅಂದರೆ ಪಿನ್ ಇದು ಯಾರಿಗಾದ್ರೂ ಅಮೌಂಟ್ ಕಳಿಸೋ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾರು ಬೇಕಾದರೂ ಕಳಿಸ್ಕೊಂಡ್ಬಿಡ್ಬೋದಲ್ವ, ಅದಕ್ಕೋಸ್ಕರ ಅಂತ. ಸೊ ಆ ಪಿನ್ ಏನಿರುತ್ತೋ ಆ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಿರ್ತೀರಲ್ವ ಮೊದಲೇ, ಆ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿದ್ರಿ ಅಂದರೆ ಅಮೌಂಟ್ ಕೂಡ ಹೋಗಿರುತ್ತೆ. ನಾವು ಆಧಾರ್ ಕಾರ್ಡ್ನ ಮುಖಾಂತರ ಬ್ಯಾಂಕ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಕ್ಯಾಶ್ ಬ್ಯಾಕ್ ಕೂಡ ಬಂದಿರುತ್ತೆ. ಈ ರೀತಿ ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.